ಶಾಸಕ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ನಂತರ ಯತ್ನಾಳ್ ಅವರ ಜೊತೆಗೆ ಗುರುತಿಸಿಕೊಂಡಂಥ ಟೀಮು ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ಒಂದು ಸಭೆಯನ್ನ ಕೂಡ ಮಾಡಿದ್ರು. ಒಂದಿಷ್ಟು ನಿರ್ಣಯಗಳನ್ನ ತಗೊಂಡಿದ್ದಾರಂತೆ. ಏನ್ ನಿರ್ಣಯ ತಗೊಂಡ್ರು ವರದಿ ನೋಡಿ. ಯತ್ನಾಳ್ ಉಚ್ಚಾಟನೆ ಬಳಿಕ ಬಿಜೆಪಿಯಲ್ಲಿ ತಲ್ಲಣ. ಯತ್ನಾಳ್ ಆಕ್ಟಿವ್, ಮತ್ತೆ ಸಿಡಿದೇಳ್ತಾರ ರೆಬಲ್ಸ್. ಬೆಂಗಳೂರಿನಲ್ಲಿ ಭಿನ್ನರಿಂದ ಹೈ ವೋಲ್ಟೇಜ್ ಮೀಟಿಂಗ್, ಭಿನ್ನರಿಂದ ಯತ್ನಾಳ್ ಬಚಾವೋ ಆಂದೋಲನ. ಬಿಜೆಪಿಯಿಂದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಉಚ್ಚಾಟನೆ ಭಿನ್ನರಿಗೆ ಬರ ಸಿಡಿಲಂತೆ ಬಂದೆರಗಿದೆ. ಬಿಜೆಪಿ ಭಿನ್ನರ ಪಡೆಯಲ್ಲಿ ಈಗ ಕಾರ್ಮೋಡದ ವಾತಾವರಣ. ಯತ್ನಾಳ್ ಉಚ್ಚಾಟನೆ, ಬಿಪಿ ಹರೀಶ್ಗೆ ಶೋಕಾಸ್ ನೋಟಿಸ್ ನಂತರ ಮುಂದೇನು ಅನ್ನೋದೇ ಅವರ ಮುಂದಿರುವ ದೊಡ್ಡ ಪ್ರಶ್ನೆ. ಬಿಜೆಪಿಯಿಂದ ಉಚ್ಚಾಟನೆ ಆದೇಶ ಬೆನ್ನಲ್ಲೇ ಮೌನವಾಗಿದ್ದ ಯತ್ನಾಳ್ ಇಂದು ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದ ಭಿನ್ನರ ಸಭೆಯಲ್ಲಿ ಯತ್ನಾಳ್ ಭಾಗಿಯಾಗಿದ್ದರು. ಮಾಜಿ ಸಂಸದ ಜಿಎಂ ಸಿದ್ದೇಶ್ವರ್ ಅವರ ಬೆಂಗಳೂರು ನಿವಾಸದಲ್ಲಿ ನಡೆದ ಭಿನ್ನರ ಸಭೆಯಲ್ಲಿ ಚಿಂಚೋಳಿ ಗೆಸ್ಟ್ ಹೌಸ್ನಲ್ಲಿದ್ದ ಶಾಸಕ ಯತ್ನಾಳ್ ಬಂದು ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸಭೆಯಲ್ಲಿ 3 ಹಂತಗಳಲ್ಲಿ ಯತ್ನಾಳ್ ಬಚಾವೋ ಆಂದೋಲನ ಜಾರಿಗೆ ಪ್ಲಾನ್ ಮಾಡಲಾಗಿದೆಯಂತೆ. ಉಚ್ಚಾಟನೆ ವಿಚಾರ ಮರುಪರಿಶೀಲನೆ ನಡೆಸುವಂತೆ ಹೈಕಮಾಂಡ್ಗೆ ಖುದ್ದು ಯತ್ನಾಳ್ ಮೂಲಕ ಪತ್ರ ಬರೆಸಲು ರೆಬಲ್ಸ್ ನಿರ್ಧರಿಸಿದೆ. ಪಕ್ಷದ ನಿಷ್ಠ ನಾಯಕರು, ವರಿಷ್ಠರಿಗೆ ಆಪ್ತರಾಗಿರುವ ಹೊರರಾಜ್ಯದ ಬಿಜೆಪಿ ನಾಯಕರ ಮೂಲಕ ಒತ್ತಡ, ಇವೆರಡೂ ಸಕ್ಸಸ್ ಆಗದಿದ್ದರೆ ದೆಹಲಿಗೆ ಭಿನ್ನರ ನಿಯೋಗ ಹೋಗುವ ಬಗ್ಗೆ ಚರ್ಚಿಸಲಾಗಿದೆ. ಇನ್ನು ಹೈಕಮಾಂಡ್ ಉಚ್ಚಾಟನೆ ವಾಪಸ್ ಪಡೆಯದಿದ್ದಲ್ಲಿ ಸಾಮೂಹಿಕ ರಾಜೀನಾಮೆಗೆ ಮುಂದಾಗುವ ಬಗ್ಗೆಯೂ ಆಲೋಚನೆ ಇದೆ ಎನ್ನಲಾಗಿದೆ. 6 ವರ್ಷದ ಪಕ್ಷದಿಂದ ಉಚ್ಚಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅನೇಕ ಹಿಂದೂ ಸಂಘಟನೆಗೆ, ರಾಜಕೀಯ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ, ನಮ್ಮೆಲ್ಲರಿಗೂ ಕೂಡ ಬಹಳಷ್ಟು ನೋವನ್ನು ತಂದಿದೆ. ಹಾಗಂತ ಹೇಳ್ಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗ್ಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಪ್ರೊಟೆಸ್ಟ್, ಬಿಎಸ್ವೈ ವಿಜಯೇಂದ್ರ ವಿರುದ್ಧ ಆಕ್ರೋಶ. ಯತ್ನಾಳ್ ಉಚ್ಚಾಟನೆ ಖಂಡಿಸಿ ಬೀದರ್ನಲ್ಲಿ ಯತ್ನಾಳ್ ಅಭಿಮಾನಿಗಳು ಪ್ರತಿಭಟನೆ ನಡೆಸಿದರು. ಅಪ್ಪ ಮಕ್ಕಳ ಆಡಳಿತಕ್ಕೆ ಧಿಕ್ಕಾರ ಎಂದು ಘೋಷಣೆ ಕೂಗಿ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಆಕ್ರೋಶ ಹೊರಹಾಕಿದರು. ಯಡಿಯೂರಪ್ಪ ಹಟಾವೋ, ಬಿಜೆಪಿ ಬಚಾವೋ ಅಂತ ಘೋಷಣೆ ಕೂಗಿದರು. ಯತ್ನಾಳ್ ಬೆಂಬಲಕ್ಕೆ ನಾವು ಸದಾಕಾಲ ಇರ್ತೇವೆ ಅಂತ ಅವರ ಅಭಿಮಾನಿಗಳು ಹೇಳಿದರು. ಯಡಿಯೂರಪ್ಪ ಹಾಗೂ ಬಿವೈವಿ ಭಾವಚಿತ್ರ ದಹಿಸಲು ತಂದಿದ್ದ ಪೆಟ್ರೋಲನ್ನು ಪೊಲೀಸರು ಕಸಿದುಕೊಂಡರು. ಈ ವೇಳೆ ಹೈಡ್ರಾಮಾ ನಡೀತು. ಯತ್ನಾಳ್ಗೆ ವಿಜಯೇಂದ್ರ ಆಪ್ತರಿಂದ ಟಕ್ಕರ್, ಯತ್ನಾಳ್ ನಾಲಿಗೆ ಹದ್ದುಬಸ್ತಿನಲ್ಲಿಡಬೇಕು ಅಂತ ಎಚ್ಚರಿಕೆ. ಈ ಮಧ್ಯೆ ಯತ್ನಾಳ್ ಉಚ್ಚಾಟನೆ, ಪ್ರತಿಭಟನೆ, ರಾಜೀನಾಮೆ ಪರ್ವ ವಿಚಾರವಾಗಿ ವಿಜಯೇಂದ್ರ ಆಪ್ತರು ಸುದ್ದಿಗೋಷ್ಠಿ ನಡೆಸಿದರು. ವಿಜಯೇಂದ್ರ, ಯಡಿಯೂರಪ್ಪನವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ, ವಿನಾಕಾರಣ ಬಿಎಸ್ವೈ ಕುಟುಂಬವನ್ನು ಲಿಂಗಾಯತ ವಿರೋಧಿ ಭ್ರಷ್ಟಾಚಾರಿಗಳು ಅಂತ ಬಿಂಬಿಸಲಾಗ್ತಾ ಇದೆ, ಇದು ಸರಿಯಲ್ಲ. ಯತ್ನಾಳ್ ಮಾತುಗಳನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಬೇಕು ಅಂತ ವಿಜಯೇಂದ್ರ ಆಪ್ತ ಸುರೇಶ್ ಬಿರಾದಾರ್ ಎಚ್ಚರಿಕೆ ಕೊಟ್ಟರು. ಶೋಕಾಸ್ ನೋಟಿಸ್ಗೆ ಎಸ್ಟಿಎಸ್ ಉತ್ತರ. ಇನ್ನು ಕೇಂದ್ರ ಶಿಸ್ತು ಸಮಿತಿ ನೋಟಿಸ್ಗೆ ಶಾಸಕ ಎಸ್ಟಿ ಸೋಮಶೇಖರ್ ಉತ್ತರ ಕೊಟ್ಟಿದ್ದಾರೆ. 2 ಪುಟಗಳ ಉತ್ತರ ಕಳಿಸಿರುವ ಎಸ್ಟಿಎಸ್, ನಾನು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿಲ್ಲ, ನನ್ನ ಮೇಲಿನ ಆರೋಪಗಳು ಆಧಾರರಹಿತ, ಪಕ್ಷದ ಶಿಸ್ತು ಉಲ್ಲಂಘಿಸಿಲ್ಲ, ನನ್ನ ರಾಜಕೀಯ ವಿಶ್ವಾಸಾರ್ಹತೆ ಹಾಳು ಮಾಡುವ ಪ್ರಯತ್ನ ನಡೆದಿದೆ ಅಂತ ಸ್ವಪಕ್ಷೀಯರ ವಿರುದ್ಧವೇ ಆರೋಪ ಮಾಡಿದ್ದಾರೆ. ಶೋಕಾಸ್ ನೋಟಿಸ್ ಪಡೆದ ಮಾಜಿ ಸಚಿವ ರೇಣುಕಾಚಾರ್ಯ ಪ್ರತಿಕ್ರಿಯಿಸಿ, ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ಗೆ ಉತ್ತರ ಕೊಟ್ಟಿದ್ದೇನೆ. ನಾನು ಬಿಜೆಪಿ ಶಿಸ್ತಿನ ಸಿಪಾಯಿ, ನಾನು ರಾಷ್ಟ್ರೀಯ ನಾಯಕರ ಬಗ್ಗೆ ಎಲ್ಲಿಯೂ ಮಾತನಾಡಿಲ್ಲ. ಯಡಿಯೂರಪ್ಪ ರಾಜ್ಯಾಧ್ಯಕ್ಷರ ಬಗ್ಗೆ ಮಾತನಾಡಿದ್ದಕ್ಕೆ ನಾನು ಮಾತನಾಡಿದ್ದೇನೆ ಅಷ್ಟೇ. ನಾನು ಪಕ್ಷಕ್ಕೆ ಮುಜುಗರ ತಂದಿಲ್ಲ, ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಮಾತನಾಡಿದ್ದೇನೆ ಅಷ್ಟೇ ಅಂತ ಸಮರ್ಥಿಸಿಕೊಂಡರು. ನಮ್ಮ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಶಿಸ್ತು ಸಮಿತಿ ಅಧ್ಯಕ್ಷರು ನೋಟಿಸನ್ನು ನನಗೆ ಸರ್ವ್ ಮಾಡಿದರು. ಇಂದು ನಮ್ಮ ಶಿಸ್ತು ಸಮಿತಿಯ ಅಧ್ಯಕ್ಷರಿಗೆ ನಾನು ಉತ್ತರವನ್ನು ಕಳಿಸಿದ್ದೇನೆ. ನಾನು ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಒಬ್ಬ ಸಿಪಾಯಿ. ನಾನು ಸಾರ್ವಜನಿಕ ವೇದಿಕೆಗಳಲ್ಲಾಗಲಿ ಯಾವುದೇ ಸಂದರ್ಭದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿ ಬಗ್ಗೆ, ರಾಜ್ಯದ ಅಧ್ಯಕ್ಷರ ಬಗ್ಗೆ, ರಾಷ್ಟ್ರೀಯ ನಾಯಕರ ಬಗ್ಗೆ ಎಲ್ಲಿ ಪಕ್ಷಕ್ಕೆ ಮುಜುಗರವಾಗುವಂಥ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಒಟ್ಟಿನಲ್ಲಿ ಬಿಜೆಪಿ ಭಿನ್ನರು ಯತ್ನಾಳ್ ಸೇವ್ ಆಪರೇಷನ್ಗೆ ಮುಂದಾಗಿದ್ದಾರೆ. ಹೈಕಮಾಂಡ್ ನಡೆ ಏನು ಅನ್ನೋದು ಸದ್ಯಕ್ಕೆ ಕುತೂಹಲ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.